ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಇವತ್ತೊಂದು ಪಲ್ಯನ ಮಾಡ್ಕೊಬೇಕು ಅಂತಿದ್ರೆ ಈ ರೀತಿ ಪಲ್ಯನ ಟ್ರೈ ಮಾಡಿ. ಹೆಸರು ಕಾಳು ಮತ್ತು ಸಬ್ಬಕ್ಸಿಗೆ ಸೊಪ್ಪನ್ನು ಹಾಕಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪಲ್ಯ ಆರೋಗ್ಯವಾಗಿ ಮತ್ತು ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಕುಕ್ಕರ್ಗೆ 1.5 ಕಪ್ಪಷ್ಟು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳೆದು ಅದ್ರ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಇದಕ್ಕೆ ಬೇಯುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಬೆಂದೋಗುತ್ತೆ ಕಾಳು. ಹೆಸರು ಕಾಳು ಬೇಗನೆ ಬೇಯುತ್ತಲ್ವ. ಇವಾಗ ಇದನ್ನು ನಾನು ಕಾಳನ್ನು ಸಪ್ರೇಟ್ ಮಾಡ್ಕೊತೀನಿ. ಈ ಕಾಳೇ ನಮಗೆ ಮೇಯ್ನಾಗಿ ಬೇಕಾಗಿರೋದು ಪಲ್ಯ ಮಾಡೋದಕ್ಕೆ. ಇವಾಗ ಇದನ್ನು ಸೈಡಲ್ಲಿಡೋಣ. ಈಗ ನಾವು ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿನ ಈ ರೀತಿ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿನೂ ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು 2 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ಹೆಸರು ಕಾಳು ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ. ನೋಡ್ಕೊಂಡು ಉಪ್ಪನ್ನು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಕಟ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನು ನೀಟಾಗಿ ತೊಳೆದು ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ನಾರಿನಂಶ ಇರುತ್ತೆ. ನಮ್ಮ ಜೀರ್ಣಕ್ರಿಯೆಗೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತೆ ಫ್ರೆಂಡ್ಸ್. ನಾನು ಇದ್ರ ಜೊತೆಗೆ ಹೆಸರು ಕಾಳು ಸೇರಿಸಿರೋದ್ರಿಂದ ಪ್ರೋಟೀನ್ ಮತ್ತು ಪೋಷಕಾಂಶಗಳ ತುಂಬಿದ ಪಲ್ಯ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸಬ್ಸಿಗೆ ಸೊಪ್ಪನ್ನು ನಾವು ಮೊದಲೇ ಬೇಯಿಸಿಟ್ಕೊಂಡಿರೋ ಅಂತಹ ಹೆಸರು ಕಾಳನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಸರು ಕಾಳು ಸಬ್ಸಿಗೆ ಸೊಪ್ಪಿನ ಪಲ್ಯ ರೆಡಿನೇ ಆಗೋಗುತ್ತೆ. ನೀವು ಇದಕ್ಕೆ ಬೇಕಾದರೆ ಕೊನೆಯಲ್ಲಿ ಕಾಯಿ ತುರಿನ ಬೇಕಾದರೆ ಹಾಕೋಬೋದು, ಇನ್ನೂ ರುಚಿಯಾಗಿರುತ್ತೆ. ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರುಚಿಕರವಾದ ಮತ್ತು ಆರೋಗ್ಯಕರವಾದ ಪಲ್ಯ ಮಾಡಿ ತೋರಿಸಿದ್ದೀನಿ. ಇದನ್ನು ನೀವು ಅನ್ನ ಸಾಂಬಾರಿಗೆ ಸೈಡ್ಸಾಗಿ ತಿನ್ಬೋದು, ಚಪಾತಿಗೂ ತಿನ್ಬೋದು, ಮುದ್ದೆ ಸಾಂಬಾರಿಗೂ ಕೂಡ ಸೈಡ್ಸಾಗಿ ತಿನ್ಬೋದು. ಈ ಡಯಟ್ ಮಾಡೋರು ಇದನ್ನು ಒಂದು ಬೌಲಷ್ಟು ತಿಂದರೆ ನಮಗೆ ಬ್ರೇಕ್ಫಾಸ್ಟ್ ಅವಶ್ಯಕತೆಯೇ ಇಲ್ಲ. ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ಬರೀ ಪಲ್ಯನೇ ತಿಂದರೆ ಇನ್ನೂ ತುಂಬ ಒಳ್ಳೆಯದು. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ನಾನಿಲ್ಲಿ ಮುದ್ದೆ ಸಾಂಬಾರಿಗೆ ಸೈಡ್ಸ್ಗೆ ಪಲ್ಯನ ಇಟ್ಕೊಂಡು ತಿಂತಾಯಿದ್ದೀನಿ. ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ಪಲ್ಯ ಅಂತೂ ಸೂಪರಾಗಿತ್ತು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಎಲ್ರಿಗೂ ನಮಸ್ಕಾರ.